ನಮಸ್ಕಾರ ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಲೋಕಸಭೆ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಭಗವಂತ್ ಖೂಬಾ ನಾಮಪತ್ರ ಸಲ್ಲಿಕೆ. ಬೀದರ್ ಲೋಕಸಭೆ ಚುನಾವಣೆ ಮರಾಠ ಸಮಾಜದವರು ಕೇಂದ್ರ ಸಚಿವ ಭಗವಂತ್ ಖೂಬಾರವರ ಗುಲಾಮರಲ್ಲ. ಪದ್ಮಾಕರ್ ಪಾಟೀಲ್ ಪಕ್ಷೇತರ ಅಭ್ಯರ್ಥಿಯಾಗಿ ಡಾಕ್ಟರ್ ದಿನಕರ್ ಮೋರೆ ನಾಮಪತ್ರ ಸಲ್ಲಿಕೆ. ಅಂಗನವಾಡಿ ಕೇಂದ್ರಗಳಿಗೆ ಗುಣಮಟ್ಟದ ಆಹಾರ ಸರಬರಾಜಿಗೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ರಾಮನವಮಿಯ ನಿಮಿತ್ತ ಪೂಜ್ಯ ಹವಮಲ್ಲಿನಾಥ ಮಹಾರಾಜರ ನೇತೃತ್ವದಲ್ಲಿ ಬೀದರ್ನಲ್ಲಿ ಶ್ರೀರಾಮಮೂರ್ತಿಯ ಭವ್ಯ ಮೆರವಣಿಗೆ. ದೇವಿ ಕಾಲನಿಯಲ್ಲಿ ಕಾಳಿಕಾದೇವಿ ಮಂದಿರದಲ್ಲಿ 21ನೇ ಯುಗಾದಿ ಜಾತ್ರಾ ಮಹೋತ್ಸವ ಆಚರಣೆ. ಗುರುನಾನಕ್ ಕಾಲೇಜಿನ ಪಿಯು ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನ. ವಿದ್ಯಾರ್ಥಿಗಳಲ್ಲಿರಲಿ ಉನ್ನತ ಗುರಿ. ಡಾಕ್ಟರ್ ರೇಷ್ಮಾ ಕೌರ್. ಸುದ್ದಿಯ ವಿವರಗಳು. ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ನಿನ್ನೆ ಬೀದರ್ನ ಗಣೇಶ್ ಮೈದಾನದಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರೆದ ವಾಹನದಲ್ಲಿ ಮೆರವಣಿಗೆಯ ಮೂಲಕ ತೆರಳಿ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ಬಿಜೆಪಿಯ ಶಾಸಕರು ಇದ್ದರು. ಗುರುವಾರ ನಗರದ ಗಣೇಶ್ ಮೈದಾನದಲ್ಲಿ ನಾಮಪತ್ರ ಸಲ್ಲಿಕೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಐಟಿ, ಸಿಬಿಐ ಸ್ವತಂತ್ರ ಸಂಸ್ಥೆಗಳಾಗಿವೆ, ಅವರಿಗೆ ನಾನೇಕೆ ದಾಳಿ ಮಾಡಿಸಲಿ ಎಂದರು. ಈಶ್ವರ್ ಖಂಡ್ರೆ ಅವರೇ ಸುಳ್ಳು ಹೇಳುತ್ತಾರೆ ಎಂದು ತಿಳಿದುಕೊಂಡಿದ್ದೆ. ಆದರೆ ಈಗ ತಂದೆಯಂತೆ ಮಗ ಕೂಡ ಸುಳ್ಳು ಹೇಳುವುದರಲ್ಲಿ ಪ್ರತಿಸ್ಪರ್ಧೆ ನಡೆಸುವುದಂತೆ ಕಾಣುತ್ತಿದೆ ಎಂದು ಅವರು ಬುಧವಾರ ನಡೆದ ಕಾಂಗ್ರೆಸ್ ಸಮಾರಂಭದಲ್ಲಿ ಸಾಗರ್ ಖಂಡ್ರೆ ನನಗೆ ಸವಾಲು ಮಾಡಿದ್ದಾರೆ. ಆದರೆ ನಿಮ್ಮ ಕುಟುಂಬದ ಹಿನ್ನೆಲೆ ನೋಡಿಕೊಳ್ಳಿ ಎಂದು ವ್ಯಂಗ್ಯ ಮಾಡಿದ್ದರು. ಈಶ್ವರ್ ಖಂಡ್ರೆ ಚುನಾವಣೆಗೆ ಮುನ್ನವೇ ಸೀರೆ ಹಂಚುವುದು, ಹಣ ಹಂಚುವುದು, 16 ಕೋಟಿ ಖರ್ಚು ಮಾಡಿ ಮಗನ ಕಟೌಟ್ ಹಾಕುವುದು, ಕ್ಯಾಲೆಂಡರ್ ಹಂಚುವುದು ಮಾಡಿದ್ದಾರೆ. ಆದರೆ ಜನರಿಗೆ ಸುಳ್ಳು ಹೇಳುವುದರಲ್ಲಿ ಇಬ್ಬರು ಮೀರಿಸಿದ್ದಾರೆ ಎಂದು ಆರೋಪಿಸಿದ್ದರು. ಸಾಗರ್ ಖಂಡ್ರೆಗೆ ಅವರ ಕುಟುಂಬದ ಮೇಲಿರುವ ಆರೋಪಗಳ ಪಟ್ಟಿ ಮಾಡಿದ ಖೂಬಾ, ಖಂಡ್ರೆ ಕುಟುಂಬದ ಮೇಲೆ ದಲಿತ ವಕೀಲರಾದ ಕುಂದೆ ಅವರು ಹತ್ಯೆ ಆರೋಪ ಇದೆ. ಇದನ್ನ ನಿಮ್ಮ ತಂದೆಗೆ ಕೇಳಿ ಎಂದು ಸಾಗರ್ ಖಂಡ್ರೆಗೆ ಕಿವಿ ಮಾತು ಹೇಳಿದ್ದರು. ಅನವಶ್ಯಕವಾಗಿ ನನ್ನ ಮೇಲೆ ಆರೋಪ ಮಾಡುತ್ತಿರುವ ಖಂಡ್ರೆ ಕುಟುಂಬ 65 ವರ್ಷದ ರಾಜಕಾರಣದಲ್ಲಿ ನಕಲಿ ಬಸ್ ಟಿಕೆಟ್ ಯಾರ ಕಾಲದಲ್ಲಿ ನಡೆಯಿತು ಹೇಳಬೇಕು. ಅನೇಕ ವರ್ಷಗಳು ಕಳೆದರೂ ಕಾರಂಜ ಜಲಾಶಯ ಪೂರ್ಣಗೊಂಡಿಲ್ಲ. ಆದರೆ ಪ್ರತಿ ವರ್ಷ ಕೆನೆಲ್ ದುರಸ್ತಿ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ. ಇದು ಏಕೆ ಎಂದು ಗೊತ್ತಾಗುತ್ತಿಲ್ಲ. ಜಿಲ್ಲೆಯಾದ್ಯಂತ ಕರಿಕಲ್ಲಿನ ಕಾಂಪೌಂಡ್ ಬೆಳೆಯುತ್ತಾ ಹೋಯಿತು. ಜನರಿಗೆ ನ್ಯಾಯ ಏನು ಕೊಡುತ್ತೀರಾ ಎಂದು ಪ್ರಶ್ನಿಸಿದರು. ಫಸಲ್ ಭೀಮಾ ಎಂಬುದೇ ಸಾಗರ್ಗೆ ಗೊತ್ತಿಲ್ಲ. ಜಿಲ್ಲೆಯಲ್ಲಿ ಸುಮಾರು 1200 ಕೋಟಿ ರೂಪಾಯಿ ರೈತರು ಖಾತೆಗೆ ನೇರವಾಗಿ ಜಮಾ ಮಾಡದೆ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿದ್ಯಾನಿಧಿ ರೈತನಿಗೆ 4,000 ರೂಪಾಯಿ ಸಹಾಯದ ಧನವನ್ನು ಸ್ಥಗಿತಗೊಳಿಸಿದೆ. ಬರಗಾಲ ಘೋಷಣೆಯಾಗಿದ್ದರೂ ರೈತರಿಗೆ ನಯಾ ಪೈಸೆ ನೀಡಿಲ್ಲ. ಇದು ರೈತ ವಿರೋಧಿ ಸರ್ಕಾರ ಅಲ್ಲವೇ ಎಂದು ಪ್ರಶ್ನಿಸಿದ್ದರು. ಮರಾಠ ಅಭ್ಯರ್ಥಿಯನ್ನ ನಿಲ್ಲಿಸಿ ಕಾಂಗ್ರೆಸ್ಗೆ ಲಾಭ ಮಾಡಬೇಡಿ. ಮರಾಠ ಸಮಾಜದ ಬಾಂಧವರು ಈ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ ಕಾಂಗ್ರೆಸ್ಗೆ ಲಾಭ ಮಾಡಬೇಡಿ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕುಳಿತುಕೊಂಡು ಮಾತನಾಡೋಣ ಬನ್ನಿ ಎಂದು ಮರಾಠಿಯಲ್ಲಿ ಮಾತಾಡಿ ಭಗವಂತ್ ಖೂಬಾ ಮನವಿ ಮಾಡಿದ ಪ್ರಸಂಗ ಜರುಗಿತ್ತು. ಬೀದರ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ದಿವಾಳಿಯಾಗಿದ್ದು ಬೊಕ್ಕಸ ಖಾಲಿಯಾಗಿದೆ. ಇವರು ಬಂದ ನಂತರ ಯಾವುದೇ ನೂತನ ಯೋಜನೆಗೆ ಶಂಕುಸ್ಥಾಪನೆ ಕೂಡ ನಡೆದಿಲ್ಲ ಎಂದು ಮಾಜಿ ಸಚಿವ ಹಾಗೂ ಜೆಡಿಎಸ್ ಮುಖಂಡರಾದ ಬಂಡೆಪ್ಪ ಕಾಶಂಪುರ್ ಆರೋಪಿಸಿದ್ದರು. ನಗರದ ಗಣೇಶ್ ಮೈದಾನದಲ್ಲಿ ಎನ್ಡಿಎ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟು ಮತ್ತೊಂದೆಡೆ ಸಾರಾಯಿ ಬೆಲೆ ದುಪ್ಪಟ್ಟು ಮಾಡಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಬಿದ್ದರೂ ರಾಜ್ಯ ಸರ್ಕಾರ ರೈತರಿಗೆ ನಯಾ ಪೈಸೆ ನೀಡಿಲ್ಲ ಎಂದು ಆರೋಪಿಸಿದ್ದರು. ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡರು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇನ್ನು ಅಭಿವೃದ್ಧಿ ಹೊಂದಬೇಕು ಎಂಬ ಉದ್ದೇಶದಿಂದ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಇದೇ ಮೈತ್ರಿ ವಿಧಾನಸಭೆ ಚುನಾವಣೆಯಲ್ಲಿ ಇದ್ದರೆ ಕಾಂಗ್ರೆಸ್ ಮನೆಯಲ್ಲಿರುತ್ತಿತ್ತು, ಮೈತ್ರಿ ಸರ್ಕಾರ ಅಧಿಕಾರದಲ್ಲಿ ಇರುತ್ತಿತ್ತು ಎಂದು ಹೇಳಿದ್ದರು. ಬಸವ ಕಲ್ಯಾಣ ಶಾಸಕರಾದ ಶರಣು ಸಲ್ಗರ್ ಅವರು ಮಾತನಾಡುತ್ತಾ, ಈ ಚುನಾವಣೆ ಖೂಬಾ ಅವರ ಚುನಾವಣೆಯಲ್ಲ, ಮೋದಿಯವರ ಚುನಾವಣೆಯಾಗಿದೆ ಎಂದರು. ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲರು ಕಳೆದ 2 ವರ್ಷಗಳಿಂದ ಹುಮ್ನಾಬಾದ್ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದರು.
ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರು ಮಾತನಾಡುತ್ತಾ ಅರಣ್ಯ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ವಾಮಮಾರ್ಗ, ಹಣಬಲ, ತೋಳ್ಬಲದಿಂದ ಡಿಸಿಸಿ ಬ್ಯಾಂಕ್ ಕಬ್ಜಾ ಮಾಡಿದ್ದಾರೆ ಎಂದು ಹೇಳಿದ್ದರು. ಬೀದರ್ ದಕ್ಷಿಣ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡುತ್ತಾ ದೇಶದ ಜನರ 500 ವರ್ಷಗಳ ರಾಮ ಮಂದಿರ ನಿರ್ಮಾಣದ ಕನಸು ಮೋದಿಯವರು ನನಸು ಮಾಡಿದ್ದಾರೆ ಎಂದರು. ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಮಾತನಾಡುತ್ತಾ ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರಿಗೆ ಮತದಾರರು ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಬೇಕು ಎಂದು ಕೋರಿದ್ದರು. ಮಾಜಿ ಸಚಿವ ಎಸ್.ಕೆ. ಬೋಳಬ್ಬಿ ಮಾತನಾಡಿ ದೇಶ ಒಂದೆಡೆಯಾದರೆ ಭಾರತ ಜೋಡೋ ಯಾತ್ರೆ ಮಾಡುತ್ತಿದ್ದಾರೆ. ನಮ್ಮ ದೇಶ ಒಡೆಯಲು ಕಾಂಗ್ರೆಸ್ಸರನವರೇ ಕಾರಣರಾಗಿದ್ದಾರೆ. ಆದರೆ ಈಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡುತ್ತಿದ್ದಾರೆ. ಇದು ಜನರಿಗೆ ತಿಳಿದಿದೆಯೇ? ಅಖಂಡ ಭಾರತ ಆಗಬೇಕಾದರೆ ಬಿಜೆಪಿಯ 400 ಪಾರ್ ಬರಬೇಕಾಗಿದೆ ಎಂದು ತಿಳಿಸಿದ್ದರು. ಹಣಬಲ, ತೋಳ್ಬಲದಿಂದ ಬ್ಯಾಂಕ್ ತೆಗೆದುಕೊಂಡಿದ್ದಾರೆ. ಅವರಿಗೆ ಈ ಚುನಾವಣೆಯಲ್ಲಿ ಸಹಕಾರಿಗಳು, ಎಸ್ಎಚ್ಜಿಗಳು ಪಾಠ ಕಲಿಸಿ ಎಂದು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರ್ಪಳ್ಳಿ ಕರೆ ನೀಡಿದ್ದರು. ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಅವಿನಾಶ್ ಜಾಧವ್, ಸಿದ್ದು ಪಾಟೀಲ್, ಶರಣು ಸಲ್ಗರ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಮಲ್ಲಿಕಾರ್ಜುನ್ ಖೂಬಾ, ಎಂಜಿ ಮೂಳೆ, ಮುಖಂಡರಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ಈಶ್ವರ್ ಸಿಂಗ್ ಠಾಕೂರ್, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಮಾತನಾಡಿದ್ದರು. ಈ ಕಾರ್ಯಕ್ರಮದಲ್ಲಿ ಶಶಿಲ್ ನಮೋಶಿ, ರಮೇಶ್ ಪಾಟೀಲ್ ಸೋಲ್ಪುರ್, ಶಿವಾನಂದ್ ಮಂಡಾಳ್ಕರ್, ಬಾಬುವಾಲಿ, ಡಿಕೆ ಸಿದ್ರಾಮ್, ಶಶಿಧರ್ ಹೊಸಳ್ಳಿ, ಸುಭಾಷ್ ಗುತ್ತೇದಾರ್, ಶಿವರಾಜ್ ಗನ್ಗೆ, ಬಾಬುರಾವ್ ಕಾರ್ಬಾರಿ ಸೇರಿದಂತೆ ಇತರರು ಇದ್ದರು. ಭವ್ಯವಾದ ನನ್ನ ಸಾಧನೆ ಏನು, 10 ವರ್ಷದಲ್ಲಿ ನನ್ನ ಸಾಧನೆ ಏನು? फिर एक बार बोलता हूं ईश्वर खंड्रे, कान खोल के सुन लेना. तुम्हारा मुख्यमंत्री को लेके आना, 1 हफ्ता समय लेकर के 1 हफ्ते तक केंद्र सरकार के योजनाओं का यहां पर अनुष्ठान किया हुआ सारे के सारे साधना मैं आपको मुख्यमंत्री को दिखाऊंगा. ನಿಮಗೆ ಕಣ್ಣಿಲ್ಲ, ಕಿವಿ ಇಲ್ಲ, ಒಳ್ಳೆ ಮಾತಾಡಲಿಕ್ಕೆ ನಿಮ್ಮ ಮನಸ್ಸು ಬಾಯಿ ಇಲ್ಲ. ನಿಮ್ಮಂತವರಿಗೆ ನನ್ನ ಸಾಧನೆಗಳನ್ನು ಕಾಣಿಸಲಿಕ್ಕೆ ಹ್ಯಾಂಗ ಸಾಧ್ಯವಾಗ್ತದೆ? ಅಷ್ಟೇ ಅಲ್ಲ, ಇವತ್ತು ಆ ಒಂದು ಕುಟುಂಬದ ಮೇಲೆ ಕಳೆದ 65 ವರ್ಷದಲ್ಲಿ ಅನೇಕ ಕೊಲೆ ಆರೋಪಗಳಿದ್ದಾವೆ. ನಾವು ಹುಟ್ಟಿರ್ಲಿಕ್ಕೆಲ್ಲ ಗೊತ್ತಿರಲಿಲ್ಲ ಕೊಲೆ ಆರೋಪಗಳಿದ್ದಾವೆ. ಭಾಲ್ಕಿಯಲ್ಲಿ ಒಬ್ಬ ದಲಿತ್ ವಕೀಲ ಕುಂದೆ ಅಂಥವರ ಹತ್ಯೆ ಯಾರ ಅಂಗಳದಲ್ಲಾಯಿತು ಅನ್ನುವಂಥದ್ದನ್ನ ಸಾಗರ್ ಅವರೇ ನಿಮ್ಮ ತಂದೆಯವರಿಗೆ ಕೇಳಿ, ಜಿಲ್ಲೆಯ ಜನತೆಯ ದಲಿತ ಬಂಧುಗಳಿಗೆ ಇದರ ಉತ್ತರವನ್ನು ಕೊಡಿ. ಅಂದ್ರೆ ಏನು ಮಾಡಿದರೆ ನಿಮ್ಮ ಕುಟುಂಬದವರು ಅನ್ನುವಂಥದ್ದನ್ನ ನಿಮ್ಮನ್ನ ಗಮನಕ್ಕೆ ಬರ್ತದೆ. ಭಾಲ್ಕಿಯಲ್ಲಿ ದಲಿತ ವಕೀಲರಾದಂಥ ಕುಂದೆ ಅವರ ಹತ್ಯೆ ಆರೋಪ ಯಾರ ಮೇಲಿದೆ ನೀವೇ ಸ್ಪಷ್ಟೀಕರಣವನ್ನು ಕೊಡಬೇಕು ದಲಿತ ಬಾಂಧವರಿಗೆ. ಅಷ್ಟೇ ಅಲ್ಲ, ಸುರೇಶ್ ಖೇಡ್ ಅನ್ನೋರು ನಿಮ್ಮ ಮನೆ ಅಂಗಳದಲ್ಲೇ ಜೀವ ಬಿಟ್ಟಿದ್ದಾರೆ. ನಿಮ್ಮ ತಂದೆಯವರ ಮೇಲೆ FIR ಆಗಿ ಅರ್ಸ್ಕೊಂಡಿದ್ದಂತ ಇತಿಹಾಸವಿದೆ. ಇದನ್ನ ಉತ್ತರ ಕೊಡಿ ಚುನಾವಣೆ ಪೂರ್ವದಲ್ಲಿ ಜನತೆಗೆ. ನೀವು ಹೇಳ್ತಾರಲ್ಲ ವಕೀಲರಿದ್ದೀರಿ ಅಂತ, ಯಾವ ಕೋರ್ಟ್ನಲ್ಲಿ ವಕೀಲಿತನೆ ಮಾಡ್ತೀನಿ ಅಂತ ನೀವು ಹೇಳಿದ್ರು, ಸತ್ಯವೋ ಸುಳ್ಳು ಬೀದರ್ ಜಿಲ್ಲೆ ಜನತೆಗೆ ಗೊತ್ತಿಲ್ಲ. ಆದರೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಈಶ್ವರ್ ಖಂಡ್ರೆ ಅವರಿಗೆ 5 ಲಕ್ಷ ದಂಡ ಯಾಕೆ ಹಾಕಿದೆ ಅನ್ನುವಂಥದ್ದನ್ನ ಜಿಲ್ಲೆಯ ಜನತೆಗೆ ಹೇಳಬೇಕು. ನೀವು ಕೇಳಬೇಕು, ಜಿಲ್ಲೆಯ ಜನತೆಗೆ ಹೇಳಬೇಕು. ಇಷ್ಟು ಇಂಥ ಗಂಭೀರವಾದಂಥ ಆರೋಪಗಳು ನಿಮ್ಮ ಮೇಲಿದ್ದಾಗ
ಅನಾವಶ್ಯಕ ನನ್ನ ಮೇಲೆ ಯಾವ ಪುರುಷಾರ್ಥಕ್ಕಾಗಿ ನೀವು ಸಾಮಾಜಿಕ ಸೇವೆಯನ್ನು ಮಾಡ್ತೀರ ಅನ್ನುವಂಥದ್ದನ್ನ ನನ್ನ ಪ್ರಶ್ನೆ. ಹೇಳ್ತೀನಿ, ಇವತ್ತೇನು ವಾತಾವರಣ ಅದ, ಇವತ್ತ ಇಡೀ ಕರ್ನಾಟಕದಾಗ ಸನ್ಮಾನ್ಯ ದೇವೇಗೌಡರು ಇವತ್ತ ನಮಗೆಲ್ಲಕ್ಕಿಂತ ದೊಡ್ಡ ಆಶೀರ್ವಾದ ಮೊದಲನೇ ಬಾರಿಗೆ ಮೋದಿಜಿಯವ್ರ ನಾಯಕತ್ವದಲ್ಲಿ ಇವತ್ತು ಭಾರತ ದೇಶ ಹೋಗ್ಬೇಕು ಎಂಬ ನಿಟ್ಟಿನಲ್ಲಿ ಸಪೋರ್ಟ್ ಮಾಡಿದಾರ. ನಾನು ಹೇಳಿದೆ, ಅಪ್ಪಾಜಿ ನೀವು ಇದೇ ಮೊದಲು ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಮನೆಯಾಗಿರ್ತಿತ್ತು, ಬಿಜೆಪಿ JDS ಇವತ್ತು ಹುಕುಮತ್ತಾಗಿರ್ತಿತ್ತು ಅಂತಂದೆ. ಹಾಗಾಗಿ ಇವತ್ತ ಎಲ್ಲರಿಗೆ ಹೇಳಕ್ ಬಯಸ್ತೀನಿ, ಈ ಜೋಶು, ಈ ಜಜ್ಬಾ 7 ತಾರೀಖ್ 6 ಗಂಟೆ ತನ ಇರಬೇಕು. ಈ ಚುನಾವಣೆ ಬರೀ ಭಗವಂತ್ ಕುಮಾರ್ ಅವರ ಚುನಾವಣೆ ಅಲ್ಲ. ಈ ಚುನಾವಣೆ ಈ ರಾಷ್ಟ್ರ ಕಂಡಂತ ಮಹಾನ್ ನಾಯಕ, ಅಪ್ಪಟ ದೇಶಭಕ್ತ, ದೇಶ ಪ್ರೇಮಿ ನರೇಂದ್ರ ಮೋದಿ ವರ್ಚಸ್ ಒಂದ್ ಕಡೆ, ಅಫ್ಜಲ್ ಗುರು ಹಮ್ ಶರ್ಮಿಂದಾ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತಕ್ಕಂಥವ್ರ ಎದುರುಗಡೆ ನಮ್ಮ ಚುನಾವಣೆ. ಒಂದ್ ಕಡೆ ನರೇಂದ್ರ ಮೋದಿ ಅವರು, ಇನ್ನೊಂದ್ ಕಡೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥವ್ರ ಎದುರುಗಡೆ ನಮ್ಮ ಚುನಾವಣೆ. ಬಂಧುಗಳೇ, ಬಹುತೇಕ ಇಲ್ಲಿ ಬಂದಂತವರಿಗೆ ನಾನು ಜಾಸ್ತಿ ಏನು ಹೇಳೋದಿಲ್ಲ. ಈಗಾಗಲೇ ನೀವೆಲ್ಲರೂ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು, ಭಗವಂತ್ ಕುಮಾರ್ ಅವರಿಗೆ 3ನೇ ಸಲ ಹ್ಯಾಟ್ರಿಕ್ MP ಮಾಡ್ಬೇಕಂತ ಹೇಳಿ ಬಂದವರು. ಈ 7ನೇ ತಾರೀಕಿನ ಈ ಮಹಾ ಯುದ್ಧ ಹಾಗೆ ಈ ಒಂದು ಲೋಕಸಭೆ ಚುನಾವಣೆ ಇದೆ ಗೊತ್ತಾ. ಇವತ್ತು ತಾವೆಲ್ಲ ನೋಡಿದ ಹಾಗೆ ಇಡೀ ಭಾರತ ದೇಶದಲ್ಲಿ ಒಂದು ಬಿರುಗಾಳಿನೇ ಇದ್ದೇ ಇದೆ ಇವತ್ತು. ಅದು ಏನಂತಂದ್ರೆ ಮೋದಿ ಅವರಿಗೆ 3ನೇ ಸಲ ಪ್ರಧಾನಮಂತ್ರಿಗಳು ಮಾಡಬೇಕಂತ. ಅದರ ಹಾಗೆ ಇವತ್ತ ಏನು ನಿನ್ನೆ ಕಾಂಗ್ರೆಸ್ದವರು ನಮ್ಮ ಹುಮ್ನಾಬಾದ್ನಲ್ಲಿ ಮಾತಾಡಿದಾಗ ಹೇಳ್ತಾ ಇದ್ರು, ಹುಮ್ನಾಬಾದ್ನಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ, ಹಾಗಾಗ್ತಾ ಇದೆ ಅಂತ ಅಲ್ಲಿನ ಕೆಲವು ಮುಖಂಡರುಗಳು ಮಾತಾಡ್ತಿದ್ರು. ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ಹುಮ್ನಾಬಾದಕ್ಕೆ ಯಾವಾಗರ ಸ್ವಾತಂತ್ರ್ಯ ಸಿಕ್ಕ್ಯದ ಅಂತಂದ್ರೆ ಈ ವಿಧಾನಸಭೆ 2023 ವಿಧಾನಸಭೆಯಲ್ಲಿ ಏನು ನನ್ನನ್ನು ಗೆಲ್ಸ್ಯಾರ ಅವಾಗ ಮಾತ್ರ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ನಾನು ಕೂಡ ಅವಾಗಿದ್ದೆ. ಕಾಂಗ್ರೆಸ್ದವ್ರದ್ದು ಹೆಂಗಿದೆ, ಯಾವ್ಯಾವ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ, ಕಾಂಗ್ರೆಸ್ ಮುಖಂಡ ಆಗಲಿ, ಒಂದು ಒಳ್ಳೆ ಪ್ಯಾಂಟ್ ಅಂಗಿ ಹಾಕೊಂಡ್ರೆ ತೆಳಗಿಂದ ಹಿಡಿದು ಮ್ಯಾಕ್ ಸ್ಕ್ಯಾನಿಂಗ್ ಮಾಡ್ತಾರೆ ಗೊತ್ತಾ. ಆ ಥರ ದಬ್ಬಾಳಿಕೆ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ದವ್ರು ಇದೆ ಗೊತ್ತಾ. ಭಾಲ್ಕಿಯಲ್ಲಿ ಮನೆ ಮನೆಗೆ ತಿರುಗಿ ಭಿಕ್ಷಾ ಬೇಡಿ ಕಟ್ಟಿದಂತ ಸಂಸ್ಥೆಯನ್ನ ತನ್ನ ಹೆಸರಿಗೆ ಬರೆದುಕೊಂಡು ಅದರ ಆಳ್ವಿಕೆಯನ್ನು ಮಾಡ್ತಾ ಇದ್ದೀರಿ. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಇಡೀ ಜಗತ್ತನ್ನೇ ನೋಡುವಂತ ಮಾಡಿರ್ತಕ್ಕಂಥ ದಿಗ್ವಾನ್ ಗುರುಪಾದಪ್ಪ ನಾಲ್ಮಾರ್ಪಳ್ಳಿಯವರು ಕಟ್ಟಿದಂತ ಸಂಸ್ಥೆ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅನ್ನ ತಾವು ತೋಳ್ಬಲದಿಂದ, ಹಣಬಲದಿಂದ ಹಾಗೂ ವಾಮ ಮಾರ್ಗದಿಂದ ತಾವು ಪಡೆದಿದ್ದೀರಿ. ಇಂಥ ನಾಯಕರಿಗೆ ತಾವು ಬೆಂಬಲಿಸಬೇಕಾ? ಎಲ್ಲ ವರ್ಗದ ಜನರನ್ನ, ಎಲ್ಲ ಸಮುದಾಯದ ಜನರನ್ನ ತಗೊಂಡು ಹೋಗ್ತಕ್ಕಂಥ ಒಬ್ಬ ನಾಯಕರನ್ನ ಬೆಂಬಲಿಸಬೇಕಾದಂತ ಇದು ಮಾಡಬೇಕಾಗಿದೆ. ಅವರು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವರ ಟೀಕೆ ಟಿಪ್ಪಣಿಗಳು 550 ವರ್ಷದ ಕನಸಿತ್ತು ರಾಮ ಮಂದಿರ ನಿರ್ಮಾಣ ಮಾಡ್ಬೇಕಂತ. ಅದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ. ನಿನ್ನೆ ಸೂರ್ಯಕಿರಣಗಳು ಕೂಡ ಆ ಒಂದು ರಾಮನ ದರ್ಶನ ತೊಗೊಂಡು ತಾವೆಲ್ಲ ನೋಡಿದ್ರೆ ಮಾಧ್ಯಮದಲ್ಲಿ. ಇದು ಸಾಮಾನ್ಯ ಇಲ್ಲ, ಇದು ವಿಸ್ಮಯ ಇಲ್ಲ, ಇದು ಸತ್ಯ ಸಂಗತಿ ಇದೆ ಅಂತ. ರಾಮನ ಆಶೀರ್ವಾದ ನರೇಂದ್ರ ಮೋದಿಜಿ ಮೇಲೆ ಇಲ್ಲಕ್ಕ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಲ ಅಬ್ಕಿ ಬಾರ್ 400 ಪಾರ್, ಇಲ್ಲಿ 3 लाख पार, आगे कांग्रेस पार और बीजेपी सरकार. ಇದು ಮುಂದೆ ಬರುವ MP ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರ ಪಾರ್ ಆಗ್ತದೆ, ಬಿಜೆಪಿ JDS ಸರ್ಕಾರ ಅಧಿಕಾರಕ್ಕೆ ಬರ್ತದೆ ತಮ್ಮೆಲ್ಲರ ಆಶೀರ್ವಾದದಿಂದ. ಅದಕ್ಕೆ ಈಗಿದಂತ ಕಾಂಗ್ರೆಸ್ ಅಭ್ಯರ್ಥಿಯನ್ನು
ನಾನು ನೋಡ್ತಾ ಎಲ್ಲೂ ಯಾರು ಪ್ರಚಾರ, ನಮ್ಮ ಭಾರತೀಯ ಜನತಾ ಪಾರ್ಟಿನ ಅಲ್ಲದೆ ಇಡೀ ಜಿಲ್ಲೆ ತುಂಬಾ 8 ವಿಧಾನಸಭಾ ಕ್ಷೇತ್ರ ಹೋಗ್ತಾ ಇದೆ, ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಇದೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ಓಡಾಡ್ತಾರೆ ಎಲ್ಲ ಕಡೆ. ಬಡವರಿಗೆ ಅವ್ರಿಗೆ ಕಾರ್ಡ್ಗಳು ಮಾಡಿಸ್ಕೊಡ್ತಕ್ಕಂಥದ್ದು, ಮನೆ ಮನೆಗೆ ಹೋಗಿ ಕೆಲಸ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಹೆಚ್ಚಿಗೆ ಮಾತಾಡೋದಿಲ್ಲ. ಈ ಸರಿ ಬರ್ತಕ್ಕಂಥ ದಿವಸದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ ಯೋಜನೆಗಳು, ಸರ್ಕಾರದ ಎಲ್ಲ ಯೋಜನೆಗಳು. ಯಾಕಂದ್ರೆ ಎಲ್ಲ ಬುದ್ಧಿವಂತರು ಇದ್ರಿ, ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗಿದೆ. ನಾನೇ ಒಬ್ಬನೇ ವೇದಿಕೆ ಜಾಸ್ತಿ ತಗೊಂಡ್ರೆ ತಪ್ಪಾಗ್ತದೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ, ತಾವೆಲ್ಲ ತನು ಮನ ಧನದಿಂದ ದೇಶದ ಅಭಿವೃದ್ಧಿಗಾಗಿ ನಾವು ನೀವೆಲ್ಲ ಒಂದಾಗಿ ಇವತ್ತು ಭಗವಂತ ಖೋಬಾಜಿ ಅವ್ರಿಗೆ ಓಟ್ ಹಾಕೋಣ, ಅವ್ರಿಗೆ ಗೆಲ್ಸ್ಕೊಂಡ್ಬರೋಣ. ಗೆಲ್ಸ್ಕೊಂಡ್ಬರ್ತೀವಾ? ಎಕ್ಕಿ ದಫಾ ಎಕ್ಕಿ ಬಾರ್ ಬೋಲ್ಕೆ ಬೋಲ್ನಾ, बोलो जय श्री राम. ಬೀದರ್ ಜಿಲ್ಲೆಯ ಭಾಲ್ಕಿಯ ಖ್ಯಾತ ವೈದ್ಯ ಡಾಕ್ಟರ್ ದಿನಕರ್ ಮೋರೆ ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪದ್ಮಾಕರ್ ಪಾಟೀಲರು ಮಾತನಾಡುತ್ತಾ, ಬೀದರ್ ಲೋಕಸಭಾ ಕ್ಷೇತ್ರದ ಮರಾಠ ಸಮಾಜದವರು ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ಗುಲಾಮರಲ್ಲ ಎಂದು ಹೇಳಿದರು. ಬೀದರ್ ಜಿಲ್ಲೆಯ ಮರಾಠ ಸಮಾಜದ ಮುಖಂಡರಾದ ಡಾಕ್ಟರ್ ದಿನಕರ್ ಮೋರೆ ಅವರು ಮಾತನಾಡುತ್ತಾ, 4.5 ದಶಕದಿಂದ ವೈದ್ಯ ವೃತ್ತಿಯಲ್ಲಿರುವೆ. ಮಕ್ಕಳ ತಜ್ಞನಾಗಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಯ ಜನರಿಗೆ ವೈದ್ಯಕೀಯ ಸೇವೆ ಒದಗಿಸಿದ್ದೇನೆ. ಮಾನವೀಯ ಸೇವೆಯಿಂದಾಗಿ ಹೆಸರು ಮಾಡಿದ್ದೇನೆ ಎಂದು ತಿಳಿಸಿದ್ದರು. ನನ್ನ ತಂದೆ ಮಾಧವರಾವ್ ಜವಳಗೇಕರ್ 1957ರಿಂದ 1962ರವರೆಗೆ ಹುಲ್ಸೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದರು. ಹೀಗಾಗಿ ಜನಸೇವೆಯ ತುಡಿತ ನನಗೆ ರಕ್ತಗತವಾಗಿಯೇ ಬಂದಿದೆ ಎಂದು ಹೇಳಿದ್ದರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟಿನ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಆದರೆ ಕೊನೆಗಳಿಗೆಯಲ್ಲಿ ಟಿಕೆಟ್ ಕೈ ತಪ್ಪಿತ್ತು. ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಸಾಮಾಜಿಕ ನ್ಯಾಯ ಇಲ್ಲದ್ದಾಗಿದೆ. ಸಾಮಾಜಿಕ ಕಳಕಳಿ ಇರುವವರನ್ನು ಗುರುತಿಸುವ ಕೆಲಸವೂ ಆಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದರು. ಜನಸೇವೆಗೆ ರಾಜಕೀಯ ಅಧಿಕಾರದ ಅವಶ್ಯಕತೆ ಇದೆ. ಹೀಗಾಗಿ ಚುನಾವಣೆ ಕಣಕ್ಕೆ ಇಳಿದಿದ್ದೇನೆ. ಕ್ಷೇತ್ರದ ಎಲ್ಲೆಡೆ ಸರ್ವ ಸಮುದಾಯಗಳ ಬೆಂಬಲ ತಮಗೆ ವ್ಯಕ್ತವಾಗುತ್ತಿದೆ. ಹೀಗಾಗಿ ನನ್ನ ಗೆಲುವು ನಿಶ್ಚಿತವಾಗಿದೆ ಎಂದು ಹೇಳಿದರು. ಏಪ್ರಿಲ್ 19ರಂದು ಬೀದರ್ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ದೇನೆ. ನಾಮಪತ್ರದ ನಂತರ ಜಿಲ್ಲಾಧಿಕಾರಿ ಕಚೇರಿಯಿಂದ ಲಾವಣ್ಯ ಫಂಕ್ಷನ್ ಹಾಲ್ವರೆಗೆ ಮೆರವಣಿಗೆ ನಡೆಯಿತು ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪದ್ಮಾಕರ್ ಪಾಟೀಲರು, ಮುಖಂಡರಾದ ಜನಾರ್ದನ್ ಬಿರಾದರ್, ಡಾಕ್ಟರ್ ಬಾಲಾಜಿ ಸಾವಳೆ, ರಾಮ್ ಸಾಹೇಬ್ ಬಿರಾದರ್, ರಾಮರಾವ್ ರಾವಣಗಾವೆ ಅವರು ಇದ್ದರು. छत्रपति शिवाजी महाराज की जय, छत्रपति शिवाजी महाराज की अरे एक मराठा मोरे साहब तुम आगे बढ़ो, हम तुम्हारे साथ हैं। भारत माता हम तुम्हारे साथ हैं, हम तुम्हारे
ಈಗ ನಾಮಾಂಕನ ಪತ್ರ ಹಾಕಿ ಬಂದಿದ್ದೀನಿ. ಈಗ ಮುಂದೆ 7 ಮೇವರೆಗೆ ನಾನು ಇಡೀ ಲೋಕಸಭಾ ಕ್ಷೇತ್ರ ಎಲ್ರಿಗೆ ಭೇಟಿ ಹಾಕಿ ನನಗೆ ಮತದಾನ ಮಾಡಲಿಕ್ಕೆ ಹೇಳ್ತೀನಿ. ಯಾಕೆ ಮಾಡಬೇಕು ಅದನ್ನು ತಿಳಿಸಿ ಹೇಳ್ತೀನಿ. ನನಗೆ ವಿಶ್ವಾಸ ಇದೆ, ನನ್ನ ಮತದಾರರು ಅವರು ಬೆಂಬಲ ಕೊಟ್ಟು ನನಗೆ ದೊಡ್ಡ ಸಂಖ್ಯೆಯಲ್ಲಿ ವಿಜಯ ಮಾಡ್ತಾರಂತ ವಿಶ್ವಾಸ ನಿಮ್ಮ ಎದುರು ಹೇಳ್ತಾ ಇದ್ದೀನಿ. ಸರ್, ಒಂದೇ ಸಮಾಜ ಒಂದು ಮರಾಠ ಸಮಾಜ ಒಂದೇ ಸಮಾಜದಿಂದ ಗೆಲ್ಲಕ್ಕೆ ಸಾಧ್ಯ ಇದೆ ಏನು ಸರ್? ಯಾವುದೋ ಒಂದು ಸಮಾಜ ಮೇಲೆ ಯಾವುದೋ ಎಲೆಕ್ಷನ್ ಗೆಲ್ಲಿಯೋಕ್ಕಾಗಲ್ಲ. ಬಟ್ ಸಮಾಜಕ್ಕೆ ಬಿನಾ ಭೀ ಗೆಲ್ಲಿಯೋಕ್ಕೆ ಆಗಲ್ಲ. ನನ್ನ ಜೊತೆಗೆ ಭಾಳಷ್ಟು ಎಲ್ಲ ಲಿಂಗಾಯತ್ ಸಮುದಾಯ, ಕೋಳಿ, ಮಾಳಿ, ಕುರುಬೂರು ಭಾಳ ಜನ ಇದ್ದಾರೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು. ಎಲ್ಲ ಸಮಾಜ ನನಗೆ ಬೆಂಬಲ ಸಿಗ್ತಾ ಇದೆ. ನಾನು ಏನು ಮುದ್ದೆ ಹೇಳಿದ್ದೀನಿ ಅವರಿಗೆ ಅದು ನಿಜ ಅನ್ನಿಸ್ತಾ ಇದೆ. ಅದಕ್ಕಾಗಿ ನನಗೆ ಎಲ್ಲ ಸಮುದಾಯದ ಬೆಂಬಲ ಇದೆ, ಸಪೋರ್ಟ್ ಇದೆ. ನಾವೇನು ಗುಲಾಮರು ಇಲ್ಲ ಭಗವಂತ ಖೋಬಾ ಅವ್ರದ್ದು. ನಾವು ಅವರಿಗೆ 10 ಸರ್ತಿ ನಾವು ಸಂಸದರು ಮಾಡಿದ್ದೇವೆ. ನಾವು ಒಂದು ಸಮಾಜ, ನಮ್ಮ ಸಮಾಜ ಎಲ್ಲ ಸಮಾಜ ಮೇಲೆ ನಾಣ್ಯ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ, BJP दौर ಮಾಡಿದ್ದಾರೆ. धनगर नहीं है, कोली नहीं है, माली नहीं है, महार नहीं, मातंग नहीं, मराठा नहीं, चांबार नहीं, सुतार नहीं, लोहार नहीं, तेली नहीं, तांबुली नहीं, किसी भी समाज के ऊपर, मुसलमान नहीं है, हर एक समाज के ऊपर किसी ना किसी रूप से सभी पार्टियों ने अन्याय किया है. ये लोकतंत्र की कहना है कि जिसकी जितनी संख्या भारी उतनी उतनी भागीदारी चाहिए. किस पार्टी ने किसका भागीदार दिया है? एक तो अपने परिवार को दिया है या तो किसी विशिष्ट जात के आधार के ऊपर दिया है. हमारा मतलब किसी जात का विरोध नहीं है, मगर प्रजातंत्र में सबका साथ सबका विकास कहने वाली पार्टी कहाँ है? हम हजारों साल से आंख पे पट्टी बांधकर हम भारतीय जनता पार्टी को सपोर्ट करते आए हैं. आज भगवंत खोबा को आज ही दर्द आ रहा है क्या? कहाँ गया था दर्द वो जब MLA इलेक्शन में टिकट देने के लिए था? आज हम उनके विरोध में खड़े हो गए, हमारे हक के लिए लड़ रहे हैं, तब उनको याद आ रहा है, दर्द आ रहा है कि मराठाओं का ऐसा होना था, नहीं होना था. को हाथ जोड़कर विनती है, ये परिवारवाद को खत्म कर दो और जो जनता के लिए समर्पित व्यक्ति नहीं है उस व्यक्ति के पीछे छोड़ दो. और जो डॉक्टर है, संवेदनशील है, हमारा जो व्यक्ति है, इनको नाम, इनका जन्म मराठा में हुआ होगा, मगर ये सर समाज के प्रति समर्पित है, इसलिए इनको आपका आशीर्वाद दे दो. आपका आशीर्वाद देकर सबसे ज़्यादा मोहब्बतों से इनको जीतने की कोशिश करवा बोलकर आपसे विनंती करता हूँ आपके माध्यम से. ಬೀದರ್ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ ಗುಣಮಟ್ಟದ ಆಹಾರ ಸರಬರಾಜು ಮಾಡಬೇಕು ಹಾಗೂ ಆಹಾರ ಸರಬರಾಜು ಮಾಡುವ ಸಂಜೀವಿನಿ ಮಹಿಳಾ ಮಂಡಳಿಯ ಪರವಾನಗಿಯನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಭಿಮಾನಿ ಬಣದಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಿ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ವೆ ಸ್ವಾಭಿಮಾನಿ ಬಣದ ಅಧ್ಯಕ್ಷರಾದ ಲಕ್ಷ್ಮಣ್ ಕಂಬಾಗಿ ಅವರು ಮಾತನಾಡುತ್ತಾ, ಸಂಜೀವಿನಿ ಮಹಿಳಾ ಮಂಡಳಿಯು ಇಡೀ ಬೀದರ್ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡುತ್ತಿದೆ. ಸದರಿ ಮಂಡಳಿಯು ಗುಣಮಟ್ಟದ ಆಹಾರವನ್ನು ಸರಬರಾಜು ಮಾಡದೆ ಕಳಪೆ ಮಟ್ಟದಿಂದ ಕೂಡಿರುವ ಆಹಾರ ಧಾನ್ಯಗಳು ಸರಬರಾಜು ಮಾಡುತ್ತಿದ್ದಾರೆ ಎಂದು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಹೇಳಿದರು.
ಅಲ್ಲದೆ ಕರ್ವೆ ಸ್ವಾಭಿಮಾನಿ ಬಣದವರು ಬೀದರ್ ಜಿಲ್ಲೆಯ ಎಲ್ಲ ಅಂಗನವಾಡಿ ಕೇಂದ್ರಗಳ ಮಕ್ಕಳು ಸದರಿ ಆಹಾರ ಧಾನ್ಯ ಸೇವಿಸಲು ನಿರಾಕರಿಸುತ್ತಿದ್ದಾರೆ. ಈ ಹಿಂದೆ ಅಂದರೆ ಕಳೆದ ವರ್ಷ 2023ರವರೆಗೆ ಶೇಂಗಾ ಚಕ್ಕಿ, ಬೆಲ್ಲ, ಮೊಳಕೆ ಕಾಳುಗಳು, ಅವಲಕ್ಕಿ, ಉಪ್ಪಿಟ್ಟು ರವ, ಮೊಟ್ಟೆ, ಹಾಲಿನ ಪೌಡರ್, ಗಾಣದ ಎಣ್ಣೆ, ಖಾರದ ಪುಡಿ ಇವೆಲ್ಲವೂ ಸರಬರಾಜು ಮಾಡುತ್ತಿದ್ದರು. ಆದರೆ 2024ನೇ ಸಾಲಿನಿಂದ ಈ ಮೇಲೆ ನಮೂದಿಸಿದ ಆಹಾರ ಧಾನ್ಯಗಳು ಸರಬರಾಜು ಮಾಡುತ್ತಿಲ್ಲ. ಅಲ್ಲದೆ ಸದರಿ ಮಂಡಳಿಯು BISನಿಂದ ಅನುಮತಿ ಪಡೆದಿರುತ್ತೇವೆ ಹಾಗೂ ನಾವು BISರವರು ಇರುತ್ತೇವೆ ಎಂದು ನೇರವಾಗಿ ಹೇಳುತ್ತಿದ್ದಾರೆ ಹಾಗೂ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದನೆ ಮಾಡುವುದಿಲ್ಲ. ಕೇಳಲು ಹೋದಾಗ ಇದೇ ರೀತಿ ಕಳಪೆ ಆಹಾರವನ್ನು ಕಳುಹಿಸುತ್ತೇವೆ, ನೀವು ಏನು ಬೇಕಾದರೂ ಮಾಡಿಕೊಳ್ಳಿ, ಯಾರ ಹತ್ತಿರ ಹೋಗುತ್ತೀರೋ ಹೋಗಿ ಎಂದು ಹೇಳುತ್ತಿದ್ದಾರೆ. ಅದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇ ನೇರ ಜವಾಬ್ದಾರರಾಗಿರುತ್ತಾರೆ. ಅಲ್ಲದೆ ಧರ್ಮರಾಜ್ ಅಣ್ಬೆ ಜಿಲ್ಲಾ ಆಹಾರ ಸರಬರಾಜುದಾರರು ಹಾಗೂ ಅಶ್ವಿನಿ ಬೀದರ್ ತಾಲೂಕಾ ಸರಬರಾಜುದಾರರು ಇವರನ್ನ ದೂರವಾಣಿ ಮೂಲಕ ವಿಚಾರಿಸಿದಾಗ ನೀವು ಯಾರ ಹತ್ತಿರ ಹೋಗುತ್ತೀರೋ ಹೋಗಿ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಜಿಲ್ಲಾಧ್ಯಕ್ಷರಾದ ಚರಣಜಿತ್ ಅಣದುರೆ ಅವರು ಮಾತನಾಡುತ್ತಾ, ಇಡೀ ಬೀದರ್ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಿರುವ ಸಂಜೀವಿನಿ ಮಹಿಳಾ ಮಂಡಳಿಯ ಹೆಸರು ಕಪ್ಪು ಪಟ್ಟಿಗೆ ಸೇರಿಸಿ ಬೇರೆ ಸಂಸ್ಥೆಗೆ ವಹಿಸಿ ಉತ್ತಮ ಗುಣಮಟ್ಟದ ಆಹಾರ ಸರಬರಾಜು ಮಾಡುವಂತೆ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಕರ್ವೆ ಸ್ವಾಭಿಮಾನಿ ಬಣದ ಅಧ್ಯಕ್ಷರಾದ ಲಕ್ಷ್ಮಣ್ ಕಂಬಾಗಿ, ಬೀದರ್ ಜಿಲ್ಲಾಧ್ಯಕ್ಷರಾದ ಚರಣಜಿತ್ ಅಣದುರೆ, ಕಲಬುರಗಿ ವಿಭಾಗೀಯ ಉಸ್ತುವಾರಿ ಸಂಗಮೇಶ್ ಗುಮ್ಮೆ, ಪ್ರಧಾನ ಕಾರ್ಯದರ್ಶಿ ಕೇತನ್ ಪಾಟೀಲ್, ಶಾಶ್ವತ್ ಶರೀಕರ್, ಪ್ರವೀಣ್ ಮೊಳ್ಕೆರೆ, ಪೌಲ್ ಸಾಲೋಮಿನ್, ಧನ್ರಾಜ್ ಸಾಂಗ್ವಿಕರ್, ದಿನೇಶ್ ಡೊಂಗರ್ಗಿಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 15-20 ಜನ ಹಾಜರಾತಿ ಇರುವಂಥ ಶಾಲೆಗಳಲ್ಲಿ ಕೇವಲ ನಾವು ನಿನ್ನೆ ನೋಡಿದಾಗ ಕೇವಲ 2-3 ಮಕ್ಕಳು ಮಾತ್ರ ಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ. ಆದರೆ ಇವರು ನಾವು ಅನುಮತಿ ಪಡೆದೀವಿ, ಇದರೊಳಗಡೆ ಎಲ್ಲ ಪೋಷಕಾಂಶಗಳು ಅದಾವು, ಎಲ್ಲ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಮತ್ತು ನಾವು BIS ಅಂತಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತಂದರೆ ಅದರಿಂದ ನಾವು ಅನುಮತಿ ಪಡೆದಿದ್ದೀವಿ, ನಮಗೆಲ್ಲ ಇದೆ, ನೀವು ಏನು ಮಾಡ್ತೀರಿ ಮಾಡಿರಿ, ಯಾರಿಗೆ ಮನವಿ ಸಲ್ಲಿಸಿದರೂ ಕೂಡ ನಾವು ಇದೇ ಆಹಾರ ಕಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಪನಿರ್ದೇಶಕರು ಹಾಗೂ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಸಂಪೂರ್ಣವಾಗಿ ಭಾಗಿಯಾಗಿದ್ದಾರೆ ಅಂತೇಳಿ ನಮಗೆ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವರು ಮಕ್ಕಳಿಗೆ ಆಹಾರ ಕೊಡಬೇಕಾದ್ರೆ ಇದು ಬೇಡ, ನಿಮಗೆ ನಾವು ಬಿಲ್ ಕೊಡೋದಿಲ್ಲ, ಮಕ್ಕಳೆಲ್ಲ ತಿರಸ್ಕಾರ ಮಾಡ್ತಾಯಿದ್ದಾರೆ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲ. ಅಪೌಷ್ಟಿಕ ಮಕ್ಕಳಿಗೆ ಮೊಟ್ಟೆ ಕೊಡುವಂಥದ್ದಿದೆ, ಕೆಲವೊಂದು ಕಡೆ ಕೊಡ್ತಾರೆ, ಕೆಲವೊಂದು ಕಡೆ ಮನೆಗೆ ತೆಗೆದುಕೊಂಡು ಹೋಗ್ತಾರೆ, ಕೆಲವೊಂದು ಕಡೆ ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟೇ ಇರೋದಿಲ್ಲ. ಮೊದಲೆಲ್ಲ 2023ರಲ್ಲಿ ಮಕ್ಕಳಿಗೆಲ್ಲ ಶೇಂಗಾ ಚಿಕ್ಕಿ ಮತ್ತು ಮೊಳಕೆ ಕಾಳುಗಳು ಆಮೇಲೆ ಒಳ್ಳೆ ಗುಣಮಟ್ಟದ ಆಹಾರನ ಕೊಡ್ತಿದ್ರು. ಈಗ ಡಿಸೆಂಬರ್ನಿಂದ ಆಹಾರ ಮೆನು ಚೇಂಜ್ ಆಗಿದೆ, ಬರೀ ಕೇವಲ ಪುಷ್ಟಿ ಕೊಡ್ತಾ ಇದ್ದಾರೆ, ಕೇವಲ ಬೇಳೆಕಾಳುಗಳನ್ನು ಕೊಡ್ತಾ ಇದ್ದಾರೆ, ಕೇವಲ ಬರೀ ಅನ್ನ ಕಿಚಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳು ಯಾವುದು ಎಲ್ಲನೂ ತಿರಸ್ಕಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಹಾಗೂ ಇಲ್ಲಿ ಆಹಾರ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದನ್ನು ಗಮನ ಕೊಟ್ಟು ಇದನ್ನು ಇಡೀ ರಾಜ್ಯದಲ್ಲಿ ಇದನ್ನಾಗಿದೆ. 3 ಮಹಿಳಾ ಮಂಡಳಿಗಳಿದ್ದಾವೆ, ಒಂದು ಸಂಜೀವಿನಿ ಮಹಿಳಾ ಮಂಡಳಿ, ಒಂದು ಹರಿಹರೇಶ್ವರ ಮಹಿಳಾ ಮಂಡಳಿ, ಇನ್ನೊಂದು ರೇಣುಕಾ ದೇವಿ ಮಹಿಳಾ ಮಂಡಳಿ. ಎಲ್ಲರೂ ಒಂದೇ ಇದನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಅವ್ರಿಗೆ BIS ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆದರೆ ಅವ್ರು BISದವರಲ್ಲ, ಅವ್ರು ಮಹಿಳಾ ಮಂಡಳಿಯವರು. ಕೂಡಲೇ ಅವರಿಗೆ ಬಿಲ್ಲನ್ನು ಕೊಡದೇ ಇರೋದನ್ನು ಅವರಿಗೆ ತಡೆ ಹಿಡಿಬೇಕು, ಕೂಡಲೇ ಅವರಿಗೆ ಅನುಮತಿ ಕೊಟ್ಟಿದ್ದನ್ನು ರದ್ದುಪಡಿಸಬೇಕು. ಮೊದಲು ಮಕ್ಕಳನ್ನು, ನಮ್ಮ ಮಕ್ಕಳೇ ನಮ್ಮ ಭಾರತದ ಉಜ್ವಲ ಭವಿಷ್ಯಕ್ಕಾಗಿ ಇರುವಂಥದ್ದನ್ನು ಇದ್ದಾರೆ. ಅದಕ್ಕೆ ಕಾರಣ ಇದನ್ನು ಸರಿಯಾಗಿ ಅದನ್ನು ಗಮನ ಕೊಟ್ಟು ಜಿಲ್ಲಾಡಳಿತ ಇದನ್ನು ಭಾಳ ಕಾನೂನು ಕ್ರಮದಿಂದ ಇವರಿಗೆ ತಡೆಗಟ್ಟಬೇಕಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವಿನಂತಿ ಇದೆ. ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಜಿಲ್ಲಾ ಘಟಕ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ವಿಷಯ ಏನಂದರೆ ಇವತ್ತು ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಮಟ್ಟದ ಆಹಾರ ಸರಬರಾಜು ಮಾಡಲಾಗ್ತಿದೆ. ಹಾಗೂ ಈ ಸರಬರಾಜು ಮಾಡೋದಂಥ ಎಲ್ಲ ಇವೇನು ಏಜೆನ್ಸಿ ಮತ್ತು ಇವೇನು BISದ ಒಳಗೆ ಇವ್ರದ್ದೇನು ಮಹಿಳಾ ಮಂಡಳಿಗಳು ಇವೆಲ್ಲ ತಕ್ಷಣ ಇವರೆಲ್ಲ ರದ್ದುಗೊಳಿಸಿ ಇವರೆಲ್ಲ ಬಿಲ್ಗಳನ್ನೆಲ್ಲ ಇದು ನಿಲ್ಲಿಸಬೇಕೆಂದು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ವತಿಯಿಂದ ಜಿಲ್ಲಾ
ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹಾಗೂ ಇದನ್ನು ಪರಿಗಣಿಸದಿದ್ದಲ್ಲಿ ಮುಂದೆ ಬರೋ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೆಂದು ನಾವು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿ ಸಲ್ಲಿಸ್ತೀವಿ. ರಾಮನವಮಿ ಉತ್ಸವದ ಅಂಗವಾಗಿ ಬೀದರ್ ನಗರದಲ್ಲಿ ಪೂಜ್ಯ ಶ್ರೀ ಹವಮಲ್ಲಿನಾಥ ಮಹಾರಾಜರ ನೇತೃತ್ವದಲ್ಲಿ ಶ್ರೀರಾಮನ ಮೂರ್ತಿಯ ಭವ್ಯ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ಬೀದರ್ ಜಿಲ್ಲೆಯ ರಾಮ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಗೆ ಮೆರುಗು ತಂದರು. ಬೀದರ್ ಕೊಳರ್ಕೆದಿಂದ ಮಲ್ಕಾಪುರ್ವರೆಗೆ ರಾಮನ ಪುತ್ಥಳಿಯ ಮೆರವಣಿಗೆಯನ್ನು ತಂದರು. ಅಲ್ಲದೆ ಮೆರವಣಿಗೆಯಲ್ಲಿ ಭಕ್ತರ ಕೊರಳಲ್ಲಿ ಕೇಸರಿ ಶಾಲು ಹಾಕಿ ಆಶೀರ್ವಾದ ನೀಡುತ್ತಿರುವ ಹವಮಲ್ಲಿನಾಥ ಮಹಾಸ್ವಾಮಿಗಳು. ಗಡಿನಾಡು ಬೀದರ್ನಲ್ಲಿ ಮನೆ ಮಾಡಿದ ರಾಮನವಮಿ ಸಂಭ್ರಮದಿಂದ ನಡೆಯಿತು. ಬೀದರ್ ತಾಲೂಕಿನ ಕೊಳರ್ಕೆದಿಂದ ಮಲ್ಕಾಪುರ್ವರೆಗೆ ರಾಮನ ಪುತ್ಥಳಿಯ ಮೆರವಣಿಗೆ ವೈಭವದಿಂದ ನಡೆಯಿತು. ರಾಮನವಮಿ ನಿಮಿತ್ತ ಬೀದರ್ನಲ್ಲಿ 21 ಅಡಿ ದೊಡ್ಡದಾದ ರಾಮನ ಪುತ್ಥಳಿ ಅದ್ಧೂರಿ ಮೆರವಣಿಗೆ ನಡೆಯಿತು. ಜೆಸಿಬಿಯಿಂದ ಹೂ ಹಾಕುವ ಮೂಲಕ ರಾಮನವಮಿ ಮೆರವಣಿಗೆ ಸ್ವಾಗತ ಕೋರಿ ಮೆರವಣಿಗೆ ಉದ್ದಕ್ಕೂ ಭಕ್ತರ ಕೊರಳಲ್ಲಿ ರಾರಾಜಿಸುತ್ತಿವೆ ಕೇಸರಿ ಶಾಲು ಹಾಕಿಕೊಂಡು ಕುಣಿದು ಕುಪ್ಪಳಿಸಿದ್ದರು. ಪೂಜ್ಯ ಶ್ರೀ ಹವಮಲ್ಲಿನಾಥ ಸ್ವಾಮಿಗಳ ನೇತೃತ್ವದಲ್ಲಿ ರಾಮನವಮಿಯ ಮೆರವಣಿಗೆ ನಡೆಯಿತು. ಮೆರವಣಿಗೆಯಲ್ಲಿ ಪೂಜ್ಯ ಶ್ರೀ ಹವಮಲ್ಲಿನಾಥ ಸ್ವಾಮಿಗಳು ಭಕ್ತರ ಕೊರಳಲ್ಲಿ ಕೇಸರಿ ಶಾಲು ಹಾಕಿ ಆಶೀರ್ವಾದ ನೀಡಿದ್ದರು. ಬೀದರ್ ನಗರದಲ್ಲಿ ಮನೆ ಮಾಡಿದ ರಾಮನವಮಿ ಹಬ್ಬದ ಸಂಭ್ರಮ. ಡಿಜೆ ಹಾಡಿಗೆ ಸ್ಟೆಪ್ಸ್ ಹಾಕುತ್ತಿರುವ ರಾಮ ಭಕ್ತರು. बजरंग बलवशीट फलाया जो ब्रह्मास्त्र पंचमुखी गुड़ी मल्लिनाथ ज्योतिर्लिंग परस्परा ओ आई तो कर्पूर शिव गौरा कर्पूर शिव गौरा मल्लिनाथ कर्पूर शिव गौरा मल्लिनाथ कर्पूर शिव गौरा ಬೀದರ್ ನಗರದಲ್ಲಿ ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ 21 ಅಡಿಯ ಶ್ರೀರಾಮ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ನಾವು ಕೊಳರ್ಕೆ ಗ್ರಾಮದಿಂದ ಇವತ್ತು ಶಿವನಗರ ಹೊಸಪೇಟೆ ನಿಲ್ದಾಣ ಅಂಬೇಡ್ಕರ್ ಸರ್ಕಲ್ ಮತ್ತು ಮುಖಾಂತರ ಮಲ್ಕಾಪುರ ಆಶ್ರಮಕ್ಕೆ ವಹಿಸ್ತಾ ಇದ್ದೇವೆ. ಪೂಜ್ಯ ಶ್ರೀ ಹವಮಲ್ಲಿನಾಥ ಮಹಾರಾಜರವರು ದೇಶವ್ಯಾಪಿ ಸಂಚರಿಸಿ ನಮ್ಮ ರಾಷ್ಟ್ರದ ಎಷ್ಟು ನಮ್ಮ ಸಮಾಜದ ದೇಶದ ಎಷ್ಟು ಮಹಾಪುರುಷರಿದ್ದಾರೆ ಅವರೆಲ್ಲ ಜಯಂತಿ ರಾಷ್ಟ್ರವ್ಯಾಪಿ ಆಚರಿಸ್ತಾ ಬಂದಿದ್ದಾರೆ. ಇದಕ್ಕೆ ಮೊದಲು ಮೊನ್ನೆ 14ನೇ ತಾರೀಕು ನಾಂದೇಡ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ರು. ಇವಾಗ ದಿವ್ಯ ಮೂರ್ತಿಯನ್ನು ತೆಗೆದುಕೊಂಡು ಪೂಜ್ಯ ಶ್ರೀ ಅಪ್ಪಾಜಿ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಸಾವಿರಾರು ದೇಶಭಕ್ತರ ಸಮ್ಮುಖದಲ್ಲಿ ಇವತ್ತೊಂದು ಶ್ರೀರಾಮದೇವರನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಪೂಜಾ ಅಪ್ಪಾಜಿಯವರ ಒಂದು ದಿವ್ಯ ಸಂದೇಶ, ದೇಶ ಉಳಿದರೆ ಮಾತ್ರ ನಾವು ಉಳಿಕೆ ಸಾಧ್ಯ. ದೇಹ ಪೂಜಿಸೋದ್ರಿಂದ ಮೊದಲು ದೇಶ ಪೂಜಿಸಿದಂತ ಅಪ್ಪಾಜಿಯವರು ಅವಾಗಲೂ ನಮ್ಮ ಭಕ್ತರಿಗೆ ಹೇಳ್ಕೊತ ತಂದಿದ್ದಾರೆ. ಪೂಜಾ ಅಪ್ಪಾಜಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಬೃಹತ್ ಮೆರವಣಿಗೆ ಬೀದರ್ ನಗರದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡು ಬಂದಿದೆ. ಇದು ಮೆರವಣಿಗೆ ಎಲ್ಲಿವರೆಗೆ ಇದೆ? ಇದು ನಾವು ಕೊಳರ್ಕೆ ಆಶ್ರಮದಿಂದ ಮಲ್ಕಾಪುರ ಆಶ್ರಮಕ್ಕೆ ಹೋಗ್ತೇವೆ. ಬೀದರ್ ನಗರದ ಹೊಸ ಬಸ್ ನಿಲ್ದಾಣ ಬಳಿಯ ದೇವಿ ಕಾಲನಿಯಲ್ಲಿರುವ ಶ್ರೀ ಕಾಳಿಕಾ ದೇವಿ ಮಂದಿರದಲ್ಲಿ 21ನೇ ಯುಗಾದಿಯ ಜಾತ್ರಾ ಮಹೋತ್ಸವ ವೈಭವದಿಂದ ಆಚರಣೆ ಮಾಡಲಾಯಿತು. ಶ್ರೀ ಕಾಳಿಕಾ ದೇವಿ ಮಹಾಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ಧರ್ಮಧ್ವಜಾರೋಹಣೆ, ಬೇವು ಬೆಲ್ಲ ಸ್ವೀಕಾರ ಕಾರ್ಯಕ್ರಮ, ವಿಶೇಷ ಪೂಜೆ ಅಲಂಕಾರ ನಡೆದವು. ಜಿಲ್ಲೆಯ ಸಮಸ್ತ ಭಕ್ತಾದಿಗಳು ಮತ್ತು ವಿಶ್ವಕರ್ಮ ಮತ್ತಿತರೆ ಸಮಾಜದವರು ಆಗಮಿಸಿ ಯುಗಾದಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಳಿಕಾ ದೇವಿ ದೇವಸ್ಥಾನದ ಅಧ್ಯಕ್ಷರು ಕಮಲಾಕರ್ ವಿಶ್ವಕರ್ಮ, ಅರ್ಚಕರು ಹನುಮಂತರಾವ್, ಬಾಬುರಾವ್ ಚಾಂಬೋಳ್, ಈಶ್ವರ್ ವಿಶ್ವಕರ್ಮ, ವಿಶ್ವನಾಥ್ ವಿಶ್ವಕರ್ಮ,
ಜಿಲ್ಲಾಧ್ಯಕ್ಷರು ಮಹೇಶ್ ಪಾಂಚಾಳ್, ಪಾಂಡುರಂಗ್ ಇಸ್ಲಾಂಪುರ್, ಪ್ರಭಾಕರ್ ಬಕ್ಚಡಿ, ವಿಶ್ವನಾಥ್ ಚಾಂಬೋಳ್, ಸೂರ್ಯಕಾಂತ್ ಚಾಂಬೋಳ್, ಅಣ್ಣಪ್ಪ ವಿಶ್ವಕರ್ಮ, ವಿಠಲ್ ವಿಶ್ವಕರ್ಮ, ಶಾಮರಾವ್ ವಿಶ್ವಕರ್ಮ, ವಿಜಯಕುಮಾರ್ ವಿಶ್ವಕರ್ಮ, ಕರ್ಬಸಪ್ಪ ವಿಶ್ವಕರ್ಮ, ಚಂದ್ರಕಲಾ ವಿಶ್ವಕರ್ಮ, ಸುವರ್ಣ ವಿಶ್ವಕರ್ಮ, ಸುಲೋಚನಾ ವಿಶ್ವಕರ್ಮ, ಮಹೇಶ್ವರಿ ವಿಶ್ವಕರ್ಮ, ಜಗದೇವಿ ವಿಶ್ವಕರ್ಮ, ಜಿಲ್ಲಾ ವಿಶ್ವಕರ್ಮ ಸಮಾಜದ ಪ್ರಧಾನ ಕಾರ್ಯದರ್ಶಿ ವಿಶ್ವಕರ್ಮ ಶಿವಾನಂದ್ ಸೇರಿದಂತೆ ಬೀದರ್ ಜಿಲ್ಲೆಯ ಮಹಿಳೆಯರು, ಮಕ್ಕಳು ಇದ್ದರು. ಬೀದರ್ ನಗರದ ಗುರುನಾನಕ್ ಕಾಲೇಜಿನಲ್ಲಿ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ವತಿಯಿಂದ ಆಯೋಜಿಸಿದ್ದ 2023-24ನೇ ಸಾಲಿನ ಪಿಯುಸಿ ಸಾಧಕ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಅವರು ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಗುರಿ ಹೊಂದಿರುವ ಮೂಲಕ ಸಮಾಜದಲ್ಲಿ ಉತ್ತಮ ಸಾಧಕರಾಗಿ ಹೊರಹೊಮ್ಮಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳು ಜೀವನದಲ್ಲಿ ಸಣ್ಣ ಗುರಿ ಸಾಧನೆಗೆ ತೊಡಕಾಗುತ್ತದೆ. ಕೇವಲ ಮೆಡಿಕಲ್, ಇಂಜಿನಿಯರಿಂಗ್, ಡೆಂಟಲ್ ಕೋರ್ಸ್ ಆಯ್ಕೆಗೆ ಗುರಿ ಸೀಮಿತವಾಗಬಾರದು. ಇದರ ಹೊರತಾಗಿ ವಿಫಲ ಅವಕಾಶಗಳಿದ್ದು ಅವುಗಳತ್ತ ಚಿತ್ತ ಹರಿಸಬೇಕು ಎಂದರು. ವಿದ್ಯಾರ್ಥಿಗಳು ಯಾವುದೇ ಒತ್ತಡಕ್ಕೆ ಒಳಗಾಗದೆ ಮುಕ್ತವಾಗಿ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಕು. ಇದರಿಂದ ಮುಂದಿನ ಶೈಕ್ಷಣಿಕ ಅಭ್ಯಾಸಕ್ಕೆ ಹೆಚ್ಚು ಅನುಕೂಲವಾಗುತ್ತದೆ. ಕಲಿಕೆ ಜೊತೆಗೆ ತಾಳ್ಮೆ, ಕಾಯಕ ಪ್ರಜ್ಞೆ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದರು. ಶಿಕ್ಷಕರ ನಿರಂತರ ಪರಿಶ್ರಮ ಮತ್ತು ವಿದ್ಯಾರ್ಥಿಗಳ ಕಠಿಣ ಪ್ರಯತ್ನದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ತಿಳಿಸಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಕ್ರಮ್ ಸಿಂಗ್ ತೋಮರ್ ಮಾತನಾಡಿ, ಒಟ್ಟು 354 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದರೆ ಇದರಲ್ಲಿ 96 ಅಗ್ರಶ್ರೇಣಿ ಮತ್ತು 245 ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುವುದು ಗಮನಾರ್ಹ. ಕಾಲೇಜಿನ ಫಲಿತಾಂಶ 99% ಮೂಲಕ ನಮ್ಮ ಸಂಸ್ಥೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅದೇ ರೀತಿ ಹಾಸ್ಟೆಲ್ನಲ್ಲಿರುವ ವಿದ್ಯಾರ್ಥಿಗಳು ಕಠಿಣ ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ಅಂಕ ಗಳಿಸಿ ಪೋಷಕರ ಮತ್ತು ಕಾಲೇಜಿಗೆ ಹೆಸರು ತಂದಿದ್ದಾರೆ. ಗುರುನಾನಕ್ ಶಿಕ್ಷಣ ಸಂಸ್ಥೆಯು ಗುಣಾತ್ಮಕ ಶಿಕ್ಷಣಕ್ಕೆ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದರು. ವಿದ್ಯಾರ್ಥಿಗಳ ಜೊತೆಗೆ ಪೋಷಕರಿಗೂ ಕೂಡ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.